ಇದರ ಅಧಿವೇಶನದಲ್ಲೂ ಪಂಚಮಸಾಲಿಯ ಸದ್ದು ಹೆಚ್ಚಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಸವಣ್ಣನವರ ವಚನದ ಮೂಲಕವೇ ಸಿದ್ದುಗೆ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಇತ್ತ ವಿಧಾನ ಪರಿಷತ್ನಲ್ಲೂ ಕೂಡ ವಿಪಕ್ಷಗಳ ಗದ್ದಲಕ್ಕೆ ಜನರು ದಂಗಾಗ್ತಿದ್ದಾರೆ. ಮೈತ್ರಿ ನಾಯಕರ ಆರೋಪಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಟಕ್ಕರನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅಧಿವೇಶನದಲ್ಲೂ ಕೂಡ ಪಂಚಮಸಾಲಿಯ ಸದ್ದು ಗದ್ದಲ ಹೆಚ್ಚಾಗ್ತಾ ಇರುವಂತದ್ದು. ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಸವಣ್ಣನವರ ವಚನದ ಮೂಲಕನೇ ಸಿದ್ದರಾಮಯ್ಯನವರಿಗೆ ಕೌಂಟರ್ ಅನ್ನ ಕೊಟ್ಟಿರುವಂತದ್ದು. ಇತ್ತ ವಿಧಾನ ಪರಿಷತ್ನಲ್ಲೂ ಕೂಡ ವಿಪಕ್ಷಗಳಿಂದ ಸೌಂಡ್ ಅನ್ನೋದು ಹೆಚ್ಚಾಗ್ತಾ ಇದೆ. ಮೈತ್ರಿ ನಾಯಕರ ಆರೋಪಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಟಕ್ಕರನ್ನ ಕೊಟ್ರೆ ಲಾಠಿ ಚಾರ್ಜ್ ಅನಿವಾರ್ಯ ಆಗಿತ್ತು ಅಂತ ತಮ್ಮನ್ನ ತಾವು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಸೊ ಇದರ ಬಗ್ಗೆ ಈಗ ಚರ್ಚೆಗಳಾಗ್ತಾ ಇದೆ. ಪರ ವಿರೋಧದ ನಡುವೆಯೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಗೆ ವಿಪಕ್ಷಗಳಿಗೆ ಚಾಟಿ ಬೀಸಿದ್ರು ಕೇಳ್ತಾ ಹೋಗೋಣ. ಸಮುದಾಯ ಸರ್ ಮಾತಾಡಿದ ಮೇಲೆ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಸರ್. ಒಮ್ಮೆ ಕೊಡ್ಲಿ ಬಿಡ್ರಿ, ಅವ್ರು ಉತ್ತರ ಹೇಳಿ. ನೀವೇನ್ ಮಾತಾಡ್ತೀರಿ? ಕೊಟ್ಟಿರಿ, ನೀವೇನ ನೋಟಿಸ್ ಕೊಟ್ಟಿರಿ? ಏನು ಮೀಸಲಾತಿ ಕೊಡ್ರಿ, ನೋಡಿ ಒಂದ್ ನಿಮಿಷ ಕೇಳಿ. ಇಲ್ಲೊಂದು ನೇಮ ಐತಿಲ್ಲ, ಈಗ ಹೇಳಿ ಅವ್ರು ಹೇಳ್ತಾರ, ಆಮೇಲೆ ಕೇಳಕ್ ನಾ ಕೊಡ್ತೀನಿ ಕೇಳಕ್. 2A ಮೀಸಲಾತಿಗೆ ಸ್ವಲ್ಪ ಕೇಳ್ಕೊಂಬಿಡಿ. ಯಾಕೆ ಲಾಠಿ ಚಾರ್ಜ್ ಮಾಡುದು ಅನ್ನೋದನ್ನ ಹೇಳ್ಬೇಕಲ್ಲ. 2A ಮೀಸಲಾತಿಯ ಹೋರಾಟ ಇದೇನು ಹೊಸದಲ್ಲ. ಬಹಳ ದಿವಸದಿಂದ ಇದು ನಡ್ಕೊಂಡು ಬರ್ತಾ ಇವೆ. ಇಲ್ಲಿ ಅಧಿವೇಶನ, ಚಳಿಗಾಲದ ಅಧಿವೇಶನ ನಡೆಯುತ್ತೆ ಅಂತೇಳಿ ನೋಟಿಫಿಕೇಶನ್ ಆದ್ಮೇಲೆ ಪೂಜ್ಯ ಸ್ವಾಮೀಜಿಯವರು, ಪಂಚಮಶಾಲಿ ಸಮುದಾಯದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು, ಅವರು ಒಂದು ಕರೆ ಕೊಡ್ತಾರೆ. 9ನೇ ತಾರೀಕು ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಇಡೀ ಸಮುದಾಯದವರು ಅಲ್ಲಿ ಬೆಳಗಾವಿಗೆ ಹೋಗಿ, ಅದರಲ್ಲೂ ವಿಶೇಷವಾಗಿ ಅವರು 5,000 ಟ್ರ್ಯಾಕ್ಟರ್ಗಳನ್ನು ತಗೊಂಡು ಬರಬೇಕು ಅಂತೇಳಿ ಅಲ್ಲಿಂದ ಬಂದು ಪ್ರತಿಭಟನೆ ಮಾಡಬೇಕು. ಅದು 2ನೇ ದಿವಸ ಪ್ರತಿಭಟನೆ ಮಾಡಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಅದನ್ನ ನಾವು ಸರ್ಕಾರ ಅದನ್ನ ಗಮನಿಸ್ತೇವೆ. ಇಷ್ಟೊಂದು ಟ್ರ್ಯಾಕ್ಟರ್ಗಳು ಬೆಳಗಾವಿಗೆ ಬಂದು ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಈ ಪ್ರತಿಭಟನೆ ಅವರ ಹಕ್ಕು. ಪ್ರತಿಭಟನೆ ಮಾಡೋದಕ್ಕೆ ನಾವು ಯಾರು ಬೇಡ ಅಂತಾರೆ. ಶಾಂತಿಯುತವಾದ ಪ್ರತಿಭಟನೆ ಮಾಡೋದಕ್ಕೆ ನಮ್ಮ ತಕರಾರೇ ಇಲ್ಲ. ಆದ್ರೆ ಇಷ್ಟೊಂದು ಟ್ರ್ಯಾಕ್ಟರ್ಗಳು ಬಂದು ಟ್ರಾಫಿಕ್ ಜಾಮ್ ಮಾಡಿಕೊಂಡು, ಮತ್ತೆ ಇಲ್ಲಿ ಜಾಗ ಇಲ್ಲ, ಇದೆಲ್ಲ ಆಗೋದಿಲ್ಲ ಅಂತ ಹೇಳಿ ನಾವು ಕೆಳಗಿನ ಮನೆಯಲ್ಲಿ 1ನೇ ದಿವಸ ಇದನ್ನ ಪ್ರಸ್ತಾಪ ಮಾಡಿದಾಗ ನಾನು ಹೇಳಿದೆ, ಟ್ರ್ಯಾಕ್ಟರ್ಗಳನ್ನು ಬಿಡೋದಿಲ್ಲ, ಆದ್ರೆ ಈ ಟ್ರ್ಯಾಕ್ಸ್ಗಳಂತ ಬರ್ತವೆ, ಜೀಪ್, ಅದರಲ್ಲಿ ಒಂದು 10-15 ಜನ ಕೂರ್ತಾರೆ. ಅವ್ರು ಹೇಳಿದ್ರು, ಹೆಂಗ್ ಕರ್ಕೊಂಡು ಬರಕ್ಕಾಗತ್ತೆ, ಟ್ರ್ಯಾಕ್ಟರ್ಗಳು ಬಿಡೋದಿಲ್ಲ ಅಂದ್ರೆ ಅಂತ ಹೇಳಿ ನಮ್ಮ ಕೆಳಗಿನ ಮನೆಯ ಗೌರವಾನ್ವಿತ ಸದಸ್ಯರು ಬಸವರಾಜ ಯತ್ನಾಳ್ ಅವರು ಪ್ರಶ್ನೆ ಮಾಡಿ, ಆಗ ಮುಖ್ಯಮಂತ್ರಿಗಳು ನಾವೆಲ್ಲ ಮಾತನಾಡಿಕೊಂಡು ಟ್ರ್ಯಾಕ್ಟರ್ಗಳನ್ನ ತಡೆಯೋಣ, ಟ್ರ್ಯಾಕ್ಟರ್ಗಳಲ್ಲಿ ಬರೋದು ಬೇಡ, ಟ್ರ್ಯಾಕ್ಸ್ಗಳಲ್ಲಿ ಬರ್ಬೋದು, ಜನ ಬರ್ಬೋದು.
ಅಂಥೇಳಿ ಅದನ್ನು ನಾವು ಒಪ್ಕೊಂಡು ಟ್ರ್ಯಾಕ್ಸ್ನಲ್ಲಿ ಅವರು ಒಪ್ಕೊಂಡ್ರು. ಹೌದು, ಟ್ರ್ಯಾಕ್ಟರ್ ಬರೋದಿಲ್ಲ, ಟ್ರ್ಯಾಕ್ಸ್ಗಳಲ್ಲಿ ಬರ್ತೀವಿ, ಜೀಪ್ಗಳಲ್ಲಿ ಬರ್ತೀವಿ, ಬಂದು ಒಂದು ಸ್ಥಳ ನಿಗದಿ ಮಾಡೋದು. ನೀವು ಅಲ್ಲಿ ಬನ್ನಿ, ಪ್ರತಿಭಟನೆ ಮಾಡಿ, ಅಲ್ಲಿ ನಿಮ್ದೇನಿದೆ ಅದನ್ನು ಒತ್ತಾಯ ಮಾಡಿ, ಅದಕ್ಕೆ ನಮ್ದೇನು ತಕರಾರಿಲ್ಲ ಅಂತ ಹೇಳಿ ನಾವು ಅಲೋ ಮಾಡಿದ್ವಿ. ಅವರು ಬಂದರು 10ನೇ ತಾರೀಕು ಅಂತೂ 10 ಗಂಟೆ ಸಮಯಕ್ಕೆ ಎಲ್ಲರೂ ಕೂಡ ಬಂದರು. ಸ್ವಾಮೀಜಿಯವರ ನೇತೃತ್ವದಲ್ಲೇ ಬಂದರು. 9ನೇ ತಾರೀಕು ಸ್ವಾಮೀಜಿಯವರ ನೇತೃತ್ವದಲ್ಲೇ ಬಂದರು. ಅವರು ಬಂದಿದ್ದು 10ನೇ ತಾರೀಕು, 9ನೇ ತಾರೀಕು ನಾವು ಹೇಳಿದ್ವಿ. ಆದ್ದರಿಂದ ಅಲ್ಲಿ ನಾವು ಅವರಿಗೆ ಅಲೋ ಮಾಡಿದೆ. ಅವರು ಬೇಡಿಕೆಗಳ ಬಗ್ಗೆ ಪ್ರಸ್ತಾಪ ಮಾಡಿದರು, ಅದರ ಪ್ರಶ್ನೆಗಳು ಮಾಡಿದರು. ಆಗ ಮಾನ್ಯ ಮುಖ್ಯಮಂತ್ರಿಗಳು 3 ಜನ ಸಚಿವರನ್ನು ಕಳಿಸಿದ್ರು. ನೋಡಪ್ಪ, ಹಿರಿಯ ಸಚಿವರುಗಳ 3 ಜನ, ಮಾನ್ಯ ಡಾಕ್ಟರ್ ಮಹದೇವಪ್ಪನವರು, ಸುಧಾಕರ್ ಅವರು, ಆಮೇಲೆ ನಮ್ಮ ವೆಂಕಟೇಶ್ ಅವರು, 3 ಜನ ಹೋದರು. ಜೊತೆಗೆ ನಮ್ಮ ಸ್ಥಳೀಯ ಸಚಿವರೇನಿದ್ದಾರೆ ಅವರು ಕೂಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೋದರು. 4 ಜನ ಹೋಗಿ ಅಲ್ಲಿ ಈ ರೀತಿ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ನಿಮ್ಮ ಬೇಡಿಕೆಗಳದ್ದು ನಮ್ದೇನು ತಕರಾರಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನೀವು ಬನ್ನಿ, ಒಂದು 10 ಜನ ನೀವು ಬನ್ನಿ, ಬಂದು ಬೇಡಿಕೆಯನ್ನು ನೀವು ಮುಖ್ಯಮಂತ್ರಿಗಳಿಗೆ ಕೇಳಿ, ಆನಂತರ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಡ್ತಾರೋ ಅದನ್ನು ಚರ್ಚೆ ಮಾಡಿ ಅದರ ತೀರ್ಮಾನಕ್ಕೆ ಒಂದು ಹಂತಕ್ಕೆ ಬರ್ಬೋದು. ಅವರು ಒಪ್ಪಲಿಲ್ಲ. ಮಾನ್ಯ ಸ್ವಾಮೀಜಿಯವರು ಒಪ್ಪಲಿಲ್ಲ. ಮಹದೇವಪ್ಪನವರು, ವೆಂಕಟೇಶ್ ಅವರು, ಸುಧಾಕರ್ ಅವರು ಅಲ್ಲೆಲ್ಲ ವಾಪಸ್ ಬಂದರು. ಅವ್ರ ಬೇಡಿಕೆ ಏನು, ಅವರು ಮುಖ್ಯಮಂತ್ರಿಗಳೇ ಬರಲಿ, ಇಲ್ಲಿಗೆ ನಮ್ಮ ಪ್ರತಿಭಟನೆಯ ಸ್ಥಳಕ್ಕೆ ಮುಖ್ಯಮಂತ್ರಿಗಳೇ ಬರಲಿ. ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡೋರ ಹತ್ರ ಹೋಗೋದಾದ್ರೆ ಎಲ್ಲ ಪ್ರತಿಭಟನೆ ಮಾಡೋರ ಹತ್ರನೂ ಮುಖ್ಯಮಂತ್ರಿಗಳೇ ಹೋಗ್ಬೇಕಾದ್ರೆ. ಆದ್ರಿಂದ ಮುಖ್ಯಮಂತ್ರಿಗಳು ಹೇಳಿದ್ರು, ಇಲ್ಲಪ್ಪ ನಾನು ಬರೋದಕ್ಕಾಗೋದಿಲ್ಲ, ಸ್ವಾಮೀಜಿ ಮತ್ತು ಅವ್ರ ಜೊತೆಯಲ್ಲಿ ಯಾರು ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಅವ್ರು ಬರಲಿ, ಮಾತಾಡೋಣ, ಕೂತ್ಕೊಂಡು ಮಾತಾಡೋಣ, ಏನು ಸಾಧಕ ಬಾಧಕಗಳನ್ನು ವಿಚಾರ ಮಾಡೋಣ, ಕಾನೂನು ಏನಿದೆ ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡ್ಬೋದು ಅದನ್ನು ಮಾಡೋಣ. ಅವರು ಬರಲಿಲ್ಲ. ಅದರ ವಿರುದ್ಧವಾಗಿ ಅವ್ರು ಏನು ಮಾಡಿದ್ರು ಅಂದರೆ, ಸ್ವಾಮೀಜಿಯವರು ಅಲ್ಲಿ ಸುಮಾರು 8-10 ಸಾವಿರ ಜನ ಇದ್ರು ಕಾಣುತ್ತೆ. ಅವರಿಗೆ ಹೇಳ್ತಾರೆ ಸ್ವಾಮೀಜಿಯವರು, ಅದೆಲ್ಲ ನಮ್ಮ ಹತ್ರ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ, ನೀವೆಲ್ಲ ನಡೀರಿ ವಿಧಾನ ಸಮುದಾಯ 2A. ಸರ್ ಮಾತಾಡಿದ ಮೇಲೆ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಸರ್, ಒಮ್ಮೆ ಕೊಡ್ಲಿ. ಬಿಡ್ರಿ, ಅವ್ರ ಉತ್ತರ ಹೇಳಿ. ನೀವೇನ್ ಮಾತಾಡ್ತೀರಿ? ಕೊಟ್ಟಿರಿ, ನೀವೇನ ನೋಟಿಸ್ ಕೊಟ್ಟಿರಿ? ಏನು ಮೀಸಲಾತಿ ಕೊಡ್ರಿ ನೋಡಿ. ಒಂದ್ ನಿಮಿಷ ಕೇಳಿ. ಇಲ್ಲೊಂದು ನೇಮ ಐತಿಲ್ಲ, ಈಗ ಹೇಳಿ ಅವ್ರು ಹೇಳ್ತಾರ, ಆಮೇಲೆ ಕೇಳಕ್ ನಾ ಕೊಡ್ತೀನಿ ಕೇಳಕ್. 2A ಮೀಸಲಾತಿಗೆ ಸ್ವಲ್ಪ ಕೇಳ್ಕೊಂಬಿಡಿ, ಯಾಕೆ ಲಾಠಿ ಚಾರ್ಜ್ ಮಾಡುದು ಅನ್ನೋದನ್ನ ಹೇಳ್ಬೇಕಲ್ಲ. 2A ಮೀಸಲಾತಿಯ ಹೋರಾಟ ಇದೇನು ಹೊಸದಲ್ಲ, ಬಹಳ ದಿವಸದಿಂದ ಇದು ನಡ್ಕೊಂಡು ಬರ್ತಾ ಇದೆ. ಪಂಚಮಸಾಲಿ ಹೋರಾಟಗಾರರು ನಿನ್ನೆ ನಡೆಸಿದಂತಹ ಹೋರಾಟದ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಹೋರಾಟವನ್ನ ಮಾಡ್ತಾರೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರ ಮುಂದೆ ಹೋಗಿ ಸಿಎಂ ಸಿದ್ದರಾಮಯ್ಯನವರು ಮಾತಾಡೋದಕ್ಕೆ ಆಗುತ್ತಾ? ಅಲ್ಲ, ಆಗ್ರಹ ಬಂದಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತತ್ಕ್ಷಣವೇ ಘಟನಾ ಸ್ಥಳಕ್ಕೆ ಬರಬೇಕು, ಲಾಠಿ ಚಾರ್ಜ್ ಹೇಗೆ ಮಾಡಿದ್ರಿ ಅದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ಜಯಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿಕೆಯನ್ನು ಕೊಡ್ತಾರೆ. ಸೊ ಅದೆಲ್ಲ ಹೇಗೆ ಸಾಧ್ಯ ಆಗುತ್ತೆ? ಪ್ರತಿಯೊಬ್ಬರು ಈಗ ರಾಜ್ಯದಲ್ಲಿ ಹೋರಾಟವನ್ನ ಮಾಡ್ತಾರೆ, ಎಲ್ಲರ ಮುಂದೆನೂ ಸಿದ್ದರಾಮಯ್ಯನವರು ಹೋಗೋದಕ್ಕಾಗುತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಸರ್ಕಾರದ ವಿರುದ್ಧ ಬಿಜೆಪಿ ಸದಸ್ಯರ ಧಿಕ್ಕಾರಕ್ಕೆ. ಮೀಸಲಾತಿ ಹೋರಾಟ ಹತ್ತಿ ಇಕ್ಕುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರವನ್ನ ಹಾಕ್ತಾ ಇದ್ದಾರೆ ಬಿಜೆಪಿ ನಾಯಕರು. ಅಧಿವೇಶನದಲ್ಲಿ ಒಂದು ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಅಧಿವೇಶನದಲ್ಲಿ ಬಿಜೆಪಿ ಸದಸ್ಯರಿಂದ ಬಾವಿಗೆ ಇಳಿದು ಧರಣಿಯನ್ನು ಮಾಡಲಾಗ್ತಾ ಇರುವಂತದ್ದು. ಚರ್ಚೆಯನ್ನು ಅರ್ಧಕ್ಕೆ ಮೊಟಕು ಮಾಡಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು. ಬಿಜೆಪಿ ಧರಣಿಗೆ ಕಲಾಪವನ್ನ ಮುಂದೂಡಿದ್ದಾರೆ ಸಭಾಪತಿ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಕಲಾಪವನ್ನ ಮುಂದೂಡಲಾಗಿದೆ. ಅಧಿವೇಶನದಲ್ಲೂ ಕೂಡ ಪಂಚಮಸಾಲಿ ಮೀಸಲಾತಿ ಸದ್ದುಗದ್ದಲಕ್ಕೆ ಈಗ ಅರ್ಧಕ್ಕೇನೆ ಅಂದ್ರೆ ಮಧ್ಯಾಹ್ನ 3 ಗಂಟೆವರೆಗೆ ಕಲಾಪವನ್ನ ಮುಂದೂಡಲಾಗಿದೆ. ಈಗ ಮಾಡ್ತಾ ಇರೋದು ಸರಿ ಇಲ್ಲ. ಇವ್ರು ಮಾಡಿದ ಮೇಲೆ 27/3/2023 27/3/2023 ಇಂದಿನ ಸರ್ಕಾರದವರು ಒಂದು ತೀರ್ಮಾನ ಮಾಡಿತು. ಏನಂತ ಮಾಡ್ತು? ಅವರು 2A ಅಂತ ಮಾಡಲಿಲ್ಲ. 2A ಅಂತ ಮಾಡಲಿಲ್ಲ. 2A ಕೇಳದ್ದು ಇವರು ಒತ್ತಾಯ ಮಾಡದ್ದು 2C ಮತ್ತು 2D. ಅದರ ವಿರುದ್ಧ ಒಬ್ಬ ರಾಘವೇಂದ್ರ ಅನ್ನೋನು ಕೇಸ್ ಹಾಕ್ತಾನೆ. ರಾಘವೇಂದ್ರ ಪೆಟಿಷನರ್ ಹೈಕೋರ್ಟ್ನಲ್ಲಿ, ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ಕೇಸ್ ಹಾಕ್ತಾರೆ. ಇದಾಗಕ್ಕೂ ಮುಂಚಿತವಾಗಿ 27/3/2023 ಆಗೋಕ್ಕಿಂತ ಮುಂಚಿತವಾಗಿ ಒಂದು ಪಿಟಿಷನ್ ಹಾಕ್ತಾರೆ. ಇದು ಯಾವಾಗ ಹಾಕೋದು ಅಂತಂದ್ರೆ 23/3/2023 ಆಗ ಕರ್ನಾಟಕದ ಸರ್ಕಾರದ ಪರವಾಗಿ ಶ್ರೀಮತಿ ತುಳಸಿ ಮದ್ದಿನೇನಿ ಸೆಕ್ರೆಟರಿ, ಅವರು ಬ್ಯಾಕ್ವರ್ಡ್ ಕ್ಲಾಸ್ ಸೆಕ್ರೆಟರಿ, ಅವರು ಒಂದು ಅಫಿಡವಿಟ್ ಹಾಕಿದ್ದಾರೆ. ಏನಂತ ಅಫಿಡವಿಟ್ ಹಾಕಿದ್ದಾರೆ? I respectfully submit that the state has already filed its detailed statement of objections in the above matter. In further compliance of the order of this Honorable Court passed on this day, 23/3/2023, I place on record the undertaking of the state. I place on record the undertaking of the state. ಇದು ಗವರ್ಮೆಂಟ್ ಸೆಕ್ರೆಟರಿ 23/3/2023 ಆಗ ನಮ್ಮ ಸರ್ಕಾರ ಇತ್ತು. ಯಾವ ಸರ್ಕಾರ ಇತ್ತು ನಾರಾಯಣ ಸ್ವಾಮಿ ಅವರೇ? ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇತ್ತು. ಏನಂತ ಹೇಳಿದ್ದಾರೆ? That any decision by the government on the subject matter of writ petition in this regard would not alter the percentage of reservation as is provided to category 2A. Category 2A. Or will not alter the composition of the communities either by addition or deletion, as is prevalent in government order bearing number SWD 225 BCA 2000 dated 33/2022. 2002. 30/3/2002 ವೀರಪ್ಪ ಮೊಯ್ಲಿ ಅವ್ರ ಕಾಲದಲ್ಲಾಗಿರೋದು. 30/3/2000 ಇದನ್ನ ಬದಲಾವಣೆ ಅಲ್ಲ. As amended time to time without the further leave of this honorable court. This is the undertaking taken by Mrs. Maddi ತುಳಸಿ Madineni. Then she was the secretary of the backward class development ಇಲಾಖೆಯಲ್ಲಿ ಇದ್ದವರು, ಅವರು ಕಾರ್ಯದರ್ಶಿ ಆಗಿದ್ದವರು. ಅವರು ಯಾವಾಗ ಹಾಕಿರೋದು? 23/3/2013. ಇವ್ರು ಯಾವಾಗ ಮಾಡಿರೋದು?
27/3/2020. 27/3/2023. ಆಗೇನ್ ಮಾಡಿದ್ರು? ಸಾರಿ, 2002ರಲ್ಲಿ ಎಸ್.ಎಂ. ಕೃಷ್ಣ ಅವ್ರ ಸರ್ಕಾರ ಇದೆ. ಯಾರು ಹೇಳಿದವರು? ಹೌದಲ್ಲ, ಎಸ್.ಎಂ. ಕೃಷ್ಣ ಅವ್ರ ಸರ್ಕಾರ 2002ರಲ್ಲಿ. ನಾನು ಇಲ್ಲ, ಮೊಯ್ಲಿಯವ್ರ ಸರ್ಕಾರ 92 ಸಾರಿ, ನಾನು ತಪ್ಪು ಹೇಳ್ಬಿಟ್ಟಿದ್ದೀನಿ. ಸಬ್ಜೆಕ್ಟ್ ಟು ಕರೆಕ್ಷನ್. 2002ರಲ್ಲಿ ಎಸ್.ಎಂ. ಕೃಷ್ಣ ಅವ್ರ ಸರ್ಕಾರ ಇದ್ದ ಅಲ್ವಾ? ಅವರು ಮಾಡಿದ್ರಲ್ವಾ? ನಾನು ಮಾಡಿದ್ನ? ಆಗ ಪಂಚಮಶಾಲಿಗಳು, ಆ ಸಮುದಾಯದವರು, ನನಗೆಲ್ಲ ಜಾತಿಗಳ ಬಗ್ಗೆ ಗೌರವ ಇದೆ. ಪಂಚಮಶಾಲಿಗಳಿರ್ಬೋದು, ಒಕ್ಕಲಿಗರಿರ್ಬೋದು, ಇನ್ಯಾರ ಇರ್ಬೋದು, ಎಲ್ಲರ ಮೇಲೂ ಗೌರವ ಇದೆ. ಕಾಂಗ್ರೆಸ್ ಸರ್ಕಾರ ಅದು, ಕಾಂಗ್ರೆಸ್ಸಿನ ಸರ್ಕಾರ. ಆಯ್ತಪ್ಪ, ನೀವೇನ್ ಮಾಡ್ತಿದ್ರಿ? In their wisdom,